ನಾನು ಹುಟ್ಟಿದ್ದು ತಲಕಾಡು. ನಮ್ಮ ತಂದೆ ಲೇಟ್ ಎಚ್ಚರಂಗೇಗೌಡ, ಅವರ ಮಗನಾಗಿ ನಾನು TR ಶ್ರೀನಿವಾಸ್ ಗೌಡ. ನಮ್ಮ ವಿದ್ಯಾಭ್ಯಾಸ ಎಲ್ಲ ತಲಕಾಡಲ್ಲಿ ಆಗಿದೆ. ನಂತರ ನಾವು SLC ಮುಗಿಸಿದ ನಂತರ ಮೈಸೂರು JSS ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದೀವಿ. ನಂತರ ನಾನು ಶಿಕ್ಷಕ ವೃತ್ತಿಗೆ ಬಂದೆ. ವಾಟಾಡು ಮತ್ತು ಕಲಿಯೂರು, ವಿಜಯಪುರ ಹಾಗೂ ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ತಲಕಾಡಿನಲ್ಲೇ ಬಂದು ಶಾಲಾ ಕೆಲಸದಲ್ಲಿ ಹಾಜರಾಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡಿದೆ. ನಂತರ ನನ್ನ ಪ್ರಮೋಷನ್ ಕೊಟ್ಟು ನನಗೆ ಐರಿಗೆ HD ಕೋಟೆ ತಾಲೂಕಿಗೆ ಮುಖ್ಯ ಶಿಕ್ಷಕರಾಗಿ ನೇಮಕ ಮಾಡಿದ್ರು. ಅಲ್ಲಿ ಕರ್ತವ್ಯ ನಿರ್ವಹಿಸಿ ಕೆಂಡಲಕುಪ್ಪಿನಲ್ಲಿ ನಾನು ನಿವೃತ್ತಿಯನ್ನು ಹೊಂದಿರುತ್ತೇನೆ. ನಂತರ ನಾನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಮತ್ತು ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿದೆ. ಈಗಲೂ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಕೈಲಾದಷ್ಟು ಸೇವೆಯನ್ನು ನಾನು ಅಲ್ಲಿ ಮಾಡ್ತಾಯಿದ್ದೀನಿ. ಕೆಲವು ಕಾಂಟ್ರಾಕ್ಟ್ದಾರರು ಕೆಲಸ ಮಾಡೋದಕ್ಕೆ ನನ್ನದೇ ಸೈಟು ನಮ್ಮದೇ ವ್ಯವಹಾರ ಅಂತ ಹೇಳ್ಕೊಂಡು ಕೂತಿದ್ರು. ಅದಕ್ಕೆ ಹೋರಾಟ ಮಾಡಿ ಆಗೊಂದು ಹಂತಕ್ಕೆ ತಂದು ಎಲ್ಲರಿಗೂ 300 ಜನಕ್ಕೆ ನಾವು ಸೈಟನ್ನು ಹಂಚಿ ಎಲ್ಲರಿಗೂ ವಿತರಣೆ ಮಾಡಿದ್ದೀವಿ. ಜನಪರ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಇಷ್ಟ ಇದೆ. ಅದೇ ಥರ ಇವತ್ತು ನನ್ನ ಇಲ್ಲಿಗೆ ಕರೆಸಿ ಅಸ್ತಿಕೇರಿ ಮಠದಲ್ಲಿ ಶ್ರೀ ಸಿದ್ಧಲಿಂಗ ಮಲ್ಲಿಕಾರ್ಜುನ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ನಮಗೆ ತುಂಬ ಸಂತೋಷ. ನನಗೆ ತುಂಬ ಅವ್ರ ಮೇಲೆ ಗೌರವ ಇತ್ತು. ಮಠದಲ್ಲಿ ನಾವು ಬಂದು ಇಲ್ಲಿ ಕೆಲವು ನಾಟಕಗಳನ್ನು ಯಕ್ಷಗಾನಗಳನ್ನು ನಾವು ಮಾಡಿದ್ವಿ. ಹಿಂದೆ ಇದ್ದಾಗ ರವೀಂದ್ರ ಅವರು ಯಕ್ಷಗಾನಗಳನ್ನು ಕಲಿಸಿ ಇಲ್ಲಿ ನಾಟಕನ ಮಾಡ್ತಾಯಿದ್ರು. ಅಲ್ಲಿ ನಾಟಕ ಆಡ್ತಾಯಿದ್ವಿ. ಕಲೆಗಳಲ್ಲೂ ಸಹ ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ. ನಾವು TV ಸ್ಟೇಷನ್ನಲ್ಲೂ ಸಹ ನಾಟಕವನ್ನು ಆಡಿ ಅಲ್ಲೂ ಕೃಷ್ಣ ಪಾತ್ರನ ನಾನು ಮಾಡಿದ್ದೆ, ಇಲ್ಲಿ ರಾಮನ ಪಾತ್ರನ ನಾನು ಮಾಡಿದ್ದೆ. ಹಾಗೆ ನನ್ನ ವಿಚಾರವನ್ನು ನಮಗೆ ಹೇಳಿದ್ವಿ. ನಾವು ಜನೋಪಕಾರಿ ಕೆಲಸಗಳನ್ನು ಮಾಡೋದಕ್ಕೆ ತುಂಬ ಇಷ್ಟ ಇದೆ. ಕರ್ನಾಟಕ ಜನಪರ ಸಮಿತಿಯ ಸಂಘದಿಂದ ನನ್ನನ್ನು ಬರಮಾಡ್ಕೊಳ್ಳೋದಕ್ಕೆ ತುಂಬ ಸಂತೋಷ. ಈಗಿನ ಶಿಕ್ಷಣಕ್ಕೂ ನಿಮ್ಮ ಕಾಲದ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಇದೆ? ವಿದ್ಯಾರ್ಥಿಗಳು ಯಾವ ಥರ ಬದಲಾಗಿದ್ದಾರೆ? ಇಲ್ಲ ಅವ್ರ ವಿದ್ಯಾಭ್ಯಾಸದ ಯಾವ ಥರ ನಡೀತಾ ಇದೆ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಹೇಳ್ತೀರಾ? ಹಿಂದೆ ಶಿಕ್ಷಣದಲ್ಲಿ ನಾವು ಜವಾನನ್ನ ಅಂದರೆ ಒಬ್ಬರನ್ನ ಕಳಿಸೋರು ಇದ್ದ. ನನಗೆ ಈಗ ನನ್ನದನ್ನೇ ನಿಮ್ಗೆ ಹೇಳ್ತೀನಿ. ನಾವು ಮಕ್ಕಳನ್ನ ಶಾಲೆಗೆ ಗೈರಾಜರೇ ಆಗ್ತಕ್ಕಂಥ ಮಕ್ಕಳನ್ನ ಶಾಲೆಗೆ ಕರ್ಕೊಂಬನ್ನಿ ಅಂತ ಹೇಳ್ತಾಯಿದ್ರು. ಆಗ ಜವಾನಿದ್ರು, ಕರ್ಕೊಂಡು ಹೋಗೋರು, ವ್ಯವಹಾರ ಮಾಡ್ತಾಯಿದ್ರು. ನಾವು ಸಹ ಶಾಲೆಯಲ್ಲಿ ಓದಿ ಬೆಳೆದವರೇ. ಈಗ ನಾನು ಕಲಿಯೂರಲ್ಲಿದ್ದಾಗ ಕಲಿಯೂರು ಶಾಲೆಯಲ್ಲಿ ಮಕ್ಕಳು 60ರಿಂದ 70 ಮಕ್ಕಳು ಗೈರಾಜರಾಗ್ತಾಯಿದ್ರು. ಯಾಕೆ ಅಂತೇಳಿದ್ರೆ ಅವರು ತಂದೆ ತಾಯಿಗಳು ಬೇರೆ ಊರಲ್ಲಿ ಮಕ್ಕಳನ್ನ ಜೀತು ಪದ್ಧತಿಯಲ್ಲಿ ಇರಿಸಿ ಅದನ್ನು ಅಲ್ಲಿ ಮಕ್ಕಳಿಗೆ ಹಸುನೋ ಎಮ್ಮನೋ ಕರುನೋ ಏನೋ ಮೇಯ್ಸ್ಕೊಂಬರೋದು ಅಂತ ಹೇಳ್ತಾಯಿದ್ರು. ಅವರು ಇಲ್ಲಿ ಹೊಳೆ ಅಂಚಲ್ಲಿ ಎಲ್ಲ ಮೇಯಿಸ್ತಾಯಿದ್ರು. ಆಗ ನಾವು ಮಕ್ಕಳು ನಾವು ಬಿ ಒಗಳೇನು ಹೇಳ್ತಾಯಿದ್ರು, ಇಲ್ಲಿ ನೀವು ಗೈರಾಜರಿಯನ್ನು ಫುಲ್ಲು ತುಂಬಬೇಕು, ಮಕ್ಕಳನ್ನ ಹಾಜರಿಯನ್ನು ಹೆಚ್ಚಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಆಗ ನಾನು ಪ್ರೇಮಲತಾ ಅಂತಕ್ಕಂಥ ಮೇಡಮ್ನವ್ರು ನಾವು ಹೋಗಿ ಪ್ರತಿ ಮನೆಗೆ ಹೋಗಿ ಅವ್ರ ಹತ್ರ ಮಾಹಿತಿ ತಗೊಂಡು ಮಕ್ಕಳನ್ನ ಶಾಲೆಗೆ ಸೇರಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ, ನಿಮ್ಮದು ಇದೇ ಜೀವನ ಇಷ್ಟಕ್ಕೆ ಮುಗಿಬಾರ್ದು. ಆ ಮಕ್ಕಳು ಕಲಿತ್ರೆ ಅವರು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ, ಅವರ ಜೀವನವನ್ನು ರೂಪಿಸ್ಕೋತಾರೆ ಅಂತ ಹೇಳಿ ಅವ್ರಿಗೆ ತಂದೆ ತಾಯಿಗಳಿಗೆ ಮನವೊಲಿಸಿ ನಾವು ಏನು ಮಾಡಿದ್ವಿ, ಮಕ್ಕಳನ್ನೆಲ್ಲ ಕರ್ಕೊಂಬಂದು ಬಿಟ್ವಿ. ಅವು ಮಕ್ಕಳೆಲ್ಲ ಚೆನ್ನಾಗಿ ಓದಿ ಇವತ್ತು 7ನೇ ತರಗತಿಯಿಂದ ತೇರ್ಗಡೆ ಆಗಿ ಮುಂದೆ ಹೋದರು. ನಾನು ಕೆಂಡನಕೊಪ್ಪಲಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಅಲ್ಲಿಗೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದರು. ಆಗ ನಾನು ಕೇಳಿದೆ, ಸರ್ ಶ್ರೀನಿವಾಸ್ ಗೌಡ್ರನ್ನ ನೋಡಬೇಕು ಅಂತ ಹೇಳಿದ್ರಂತೆ. ನಾವು ಇದೇನಪ್ಪ ತಪ್ಪು ಮಾಡಿಲ್ವಲ್ಲ, ಇದೇನು ಸಬ್ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟಿದ್ದಾರಲ್ಲ ಅಂತ ನಮ್ಮಲ್ಲಿ ಏನೋ ಒಂಥರ ಮನಸ್ಸಿದಾಯಿತು. ಅವ್ರು ಬಂದ ತಕ್ಷಣ ಬಂದರು. ನಾನು ಚೇಂಬಲ್ಲಿದ್ದೆ. ನಮ್ಮ ಶಿಕ್ಷಕರೆಲ್ಲ ಸಹ ಶಿಕ್ಷಕರು ಸಹ ಇದ್ದರು. ನಮಸ್ಕಾರ ಮಾಡೋಕ್ಕೆ ಬಂದರು. ಆಗ ನಾನು ಏನಪ್ಪ ಯಾಕೆ ಮಾಡ್ತಾಯಿದ್ದೀಯಾ ಏನು ಅಂತ ಕೇಳಿದೆ. ಸರ್ ನಾನು ಕಲಿಯೂರಲ್ಲಿ ನಿಮ್ಮ ವಿದ್ಯಾರ್ಥಿ,
ನೀವು ಅವತ್ತು ನಾನು ದನ ಕರು ಮೇಯ್ಸೋಕ್ಕೆ ನಮ್ಮ ತಂದೆ ತಾಯಿ ಕಳಿಸ್ಬಿಟ್ಟಿದ್ರು, ನೀವು ಕರ್ಕೊಂಬಂದು ಶಾಲೆಗೆ ಸೇರಿಸಿ ನನಗೆ ವಿದ್ಯೆ ಕಲಿಸಿದ್ದೀರಿ ಗುರುಗಳು. ನಾನು ಇನ್ಸ್ಪೆಕ್ಟ್ರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನೀವು ದಾರಿ ತೋರಿಸಿದ್ರಿ. ಇವತ್ತು ನಾನು ದೊಡ್ಡ ಹುದ್ದೆಗೆ ಬರಬೇಕಾದ್ರೆ ನೀವೇ ಕಾರಣ ಅಂದ್ಕೊಂಡು ಹೇಳಿದ್ರು. ಅದಕ್ಕೆ ನಮಗೆ ಭಾಳ ಸಂತೋಷ ಆಯಿತು. ಇಂಥ ವ್ಯಕ್ತಿ ನಾವು ಮಾಡಿದ್ದು ಒಂದು ಕಿಂಚಿತ್ ಸೇವೆ ಅವನ ಜೀವನನೇ ಬದಲಾಯಿಸಿ ಇವತ್ತು ಇನ್ಸ್ಪೆಕ್ಟ್ರಾಗಿ ಬಂದಿದ್ದಾನೆ ಅಂತ ಭಾಳ ಸಂತೋಷಪಟ್ಟು ಅವರನ್ನು ತಬ್ಕೊಂಡು ನಾವು ಬೀಳ್ಕೊಟ್ಟು ಇದು ಜೀವನದಲ್ಲಿ ನಡ್ತಕ್ಕಂಥದ್ದು. ಹಿಂದೆ ಶಿಕ್ಷಣ ಉತ್ತಮವಾಗಿಯೇ ಇತ್ತು. ಈಗ ವ್ಯಾಪಾರೀಕರಣ ಆಗ್ಬಿಟ್ಟೈತೆ. ಈಗ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿ ಕಳಿಸ್ತಾಯಿದ್ವು ಕನ್ನಡದಲ್ಲಿ. ಈಗ ಏನಿಲ್ಲ, ಬರೀ ಈಗ ಎಲ್ಲ ಇಂಗ್ಲೀಷ್ ಮೀಡಿಯಮ್ಮು ಅಂದ್ಕೊಂಡು ಸೇರಿಸ್ತಾ ಇದ್ದಾರೆ. ಕನ್ನಡ ಶಾಲೆಗಳನ್ನು ಮುಚ್ಚುವ ಸ್ಥಿತಿಗೆ ಬಂದಿದೆ. ಯಾಕಂತಂದರೆ ಕನ್ನಡ ಶಾಲೆಗೆ ಯಾರೂ ಮಕ್ಕಳನ್ನು ಕಲಿಸಲ್ಲ. ಇಂಗ್ಲೀಷ್ ಕಲಿಸಿದ್ರೆ ನಮ್ಮ ಮಕ್ಕಳು ಮುಂದೆ ಉದ್ಧಾರ ಆಗ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿ ಪೋಷಕರ ವರ್ಗದಲ್ಲಿ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಶಾಲೆಗೆ ಕಳಿಸ್ತಾರೆ. ಕನ್ನಡ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇಲ್ಲ. ಶಿಕ್ಷಕರಿಗೆ ನಮ್ಮ ಕನ್ನಡ ಶಾಲೆಯಲ್ಲೂ ಶಿಕ್ಷಣವನ್ನು ಉತ್ತಮವಾಗಿ ನೀಡುವಂಥ ಶಿಕ್ಷಕರು ತುಂಬ ಇದ್ದಾರೆ. ಅವರಲ್ಲಿ ಈಗ ನಾನೇ ಉದಾಹರಣೆಗೆ ನಾನು ಕನ್ನಡ ಶಾಲೆಯಲ್ಲಿ ಓದಿದವನು. ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಜನಪರ ಕೆಲಸಗಳನ್ನು ಮಾಡ್ತಾ ಇಲ್ವೇ? ಅದೇ ಥರ ಆಗ್ತಾರೆ. ಎಂತೆಂಥವ್ರು ಆಗವ್ರೆ, ಇಂಜಿನಿಯರ್ ಆಗವ್ರೆ, ಡಾಕ್ಟ್ರ್ ಆಗವ್ರೆ, ತಹಸೀಲ್ದಾರ್ ಆಗಿದ್ದಾರೆ, ಎಲ್ಲರಾಗಿದ್ದಾರೆ. ಆದರೆ ಈಗ ಅದು ವ್ಯಾಪಾರೀಕರಣ ಆಗಿ ಜನಗಳ ಮನಸ್ಸಿನಲ್ಲೂ ಸಹ, ಪೋಷಕರ ವರ್ಗದಲ್ಲೂ, ತಂದೆ ತಾಯಿಗಳ ಮನಸ್ಸಿನಲ್ಲೂ ಸಹ ನನ್ನ ಮಗ ದೊಡ್ಡ ವಿದ್ಯಾವಂತನಾಗಬೇಕು, ಇಂಗ್ಲೀಷ್ ಕಲಿಬೇಕು ಅನ್ನೋ ಇಂಗ್ಲೀಷಿನ ಒಂದು ಆಸೆಗೆ ಮಕ್ಕಳನ್ನು ಇಂಗ್ಲೀಷ್ ಶಾಲೆಗೆ ಕಳಿಸ್ತಾ ಇದ್ದಾರೆ. ಕನ್ನಡ ಶಾಲೆಯನ್ನು ಮುಚ್ಚುವ ಸ್ಥಿತಿಗೆ ಈಗ ಸರ್ಕಾರಕ್ಕೆ ಬಂದಿದೆ ಅಂತ ನಾನು ಈ ಮಾತನ್ನ ಈ ಮೂಲಕ ತಿಳಿಸ್ತೀನಿ. ಸರ್, ಇವಾಗ ಇಂಗ್ಲೀಷ್ ಶಿಕ್ಷಣ ಕರ್ನಾಟಕದಲ್ಲಿ ಅತಿ ಮುಖ್ಯ ಆಗಿದೆ. ಏಕೆಂದರೆ ನಾವು ಎಲ್ಲೋದ್ರೂ ಒಂದು ಬ್ಯಾಂಕ್ ವ್ಯವಹಾರ ಆಗಲಿ, ಯಾವುದೇ ವ್ಯವಹಾರವಾಗಲಿ ಇಂಗ್ಲೀಷ್ ಶಿಕ್ಷಣ ಬೇಕೇ ಬೇಕು. ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಇಂಗ್ಲೀಷ್ನ ಪ್ರಾರಂಭ ಮಾಡಿದ್ರೆ ಸರ್ಕಾರಕ್ಕೆ ಏನು ತೊಂದರೆ ಆಗ್ತದೆ? ಸರ್ಕಾರ ಮಾಡ್ಬೋದು ಸರ್. ಈಗ ಕನ್ನಡ ನಾವು 1ರಿಂದ 5ನೇ 4ನೇ ತರಗತಿಗಂಟಲು ಇಂಗ್ಲೀಷ್ ಇರಲಿಲ್ಲ ನಮಗೆ. 5ನೇ ತರಗತಿಯಿಂದ ಇಂಗ್ಲೀಷ್ ಇತ್ತು. ಈಗ LKG UKGಲೇ ಇಂಗ್ಲೀಷನ್ನು ಕಳಿಸ್ತಾರೆ, ಇಂಗ್ಲೀಷ್ ಶಾಲೆಯಲ್ಲಿ. ಅದನ್ನು ನಮ್ಮ ಕನ್ನಡ ಶಾಲೆಯಲ್ಲಿ ಕಲಿಸ್ಬೇಕು. ಕನ್ನಡ ಶಾಲೆಯಲ್ಲಿ ಅದನ್ನು ನಾವು ಕಲಿಸಿದ್ರೆ ಆಗ ನಾವು ಮಕ್ಕಳನ್ನು ಇಂಗ್ಲೀಷ್ ಕಲಿಯೋದಕ್ಕೆ ಆಗುತ್ತೆ. ಅಂದರೆ ಎಲ್ಲ ಭಾಷೆನೂ ಕಲಿಬೇಕು, ಕನ್ನಡನೂ ಕಲಿಬೇಕು, ಇಂಗ್ಲೀಷು ಕಲಿಬೇಕು, ಹಿಂದಿನೂ ಕಲಿಬೇಕು. ಜೀವನ ಮಾಡೋದಕ್ಕೆ ಬರೀ ಕನ್ನಡನೇ ಇದ್ರಾಗಲ್ಲ, ಎಲ್ಲ ಭಾಷೆ ಕಲ್ತಿದ್ರೇ ನಮಗೆ ಒಳ್ಳೆಯದು. ಆದರೆ ಕನ್ನಡ ಭಾಷೆ ನಾವೇನು ಮರೆಯೋಕ್ಕಾಗೋದಿಲ್ಲ. ಅದು ಕನ್ನಡ ಶಾಲೆಯಲ್ಲಿ ಈ ಪದ್ಧತಿನೇ ಅಳವಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಸರ್. ಸರ್, ಇವಾಗ ನಿಮ್ಮ ವಿದ್ಯಾರ್ಥಿಗಳು ಅವರ ಜೀವನ ರೂಪಿಸ್ಕೊಳ್ಳೋಕ್ಕೆ ನೀವು ಯಾವ ಥರ ಪ್ರೋತ್ಸಾಹ ಕೊಟ್ಟಿದ್ದೀರಿ? ಸರ್, ನಾವು ಅವ್ರಿಗೆ ಮಕ್ಕಳನ್ನ ಕರ್ಕೊಂಬಂದು ಮಕ್ಕಳನ್ನ ಮೈಂಡ್ನೆಲ್ಲ ನಮ್ಮ ಕಡೆ ತಗೊಂಡು ಹೆಂಗೆ ಅಂತೇಳಿದ್ರೆ ಅವ್ರಿಗೆ ಆಟ ಪಾಠಗಳನ್ನು ಮುಖಾಂತರ ನಾವು ಡ್ಯಾನ್ಸ್ ಮಾಡೋದು, ಆ್ಯಕ್ಷನ್ ಮಾಡೋದು, ಈ ಥರ ಹೇಳಿ ನಾವು ಹೇಳ್ತಿದ್ವಿ. ಈಗ ನಾವು ವಿಜ್ಞಾನ ತಗೊಂಡಾಗ ನೀರು ಪಾಠ ಮಾಡಬೇಕಾಗಿತ್ತೆ. ನೀರನ್ನು ನಾವು ಮಾಡುವಾಗ ಬರೀ ನಾವು ಬಾಯಲ್ಲಿ ಹೇಳ್ತಿರ್ಲಿಲ್ಲ, ಪ್ರಾಯೋಗಿಕವಾಗಿ ನೀರನ್ನು ತಗೊಂಬಂದು ನೀರನ್ನು ತೋರಿಸಿ, ನೀರಿಗೆ ಬಣ್ಣ ಇಲ್ಲ, ವಾಸನೆ ಇಲ್ಲ, ರುಚಿ ಇಲ್ಲ ಅಂತ ನಾವು ಹೇಳ್ತಿದ್ದು. ಹುಡುಗರು ಏನು ಹೇಳೋರು, ಸರ್ ರುಚಿ ಇದೆ ಸರ್, ನಾನು ಕುಡಿದು ಸಪ್ಪೆ ಅಂತ ಹೇಳ್ತಾ ಇದ್ದ, ಉಪ್ಪು ಅಂತ ಹೇಳ್ತಾ ಇದ್ದ. ಅದು ಇರುತ್ತೆ ಹಂಗೇ, ಆದರೆ ವೈಜ್ಞಾನಿಕವಾಗಿ ಆ ರೀತಿ ಇರುವುದಿಲ್ಲ. ಆ ನೀರಿನಿಂದ ನಮಗೇನೇನು ಉಪಯೋಗ ಅಂತ ಮಕ್ಕಳಿಂದ ನಾವು ಬಾಯಿ ಬಿಡಿಸ್ಕೊಂಡು, ಅವರು ಪ್ರತಿನಿತ್ಯ ನಾವು ಸ್ನಾನ ಮಾಡ್ತೀವಿ, ಬಟ್ಟೆ ಒಗಿತೀವಿ ಅಂತ ಹೇಳೋದು, ಸಸ್ಯಗಳು ಬೆಳೆಸ್ತೀವಿ, ಗಿಡಗಳಿಗೆ ನೀರು ಹಾಕ್ತೀವಿ ಅಂತ ಹೇಳ್ತಿದ್ರು. ಆ ರೀತಿ ಮಕ್ಕಳಿಗೆ ನಾವು ವಿಜ್ಞಾನವನ್ನು ಮುಂದುವರಿಸ್ತಾ ಇದ್ವಿ. ಸರ್, ನೀವು ಶಿಕ್ಷಣ ಪಡ್ಕೊತಾ ಇದ್ವಿ, ಅವಾಗಿರೋ ಶಿಕ್ಷಣಕ್ಕೂ ಈ ಮಕ್ಕಳು ಶಿಕ್ಷಣ ಪಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದೆ? ಸರ್, ಆಗ ನಮಗೆ ಸೀಮಿತವಾಗಿತ್ತು ಯಾವುದೋ ಪಾಠ, ಇಷ್ಟೇ ಇದು ಅಂತ. ಈಗ ನಮ್ಗೆ 6 ಸಬ್ಜೆಕ್ಟ್ ಇತ್ತು, 6 ಸಬ್ಜೆಕ್ಟ್ ಅಷ್ಟೇ ಸೀಮಿತವಾಗಿ ನಾವು ಓದ್ಕೊತಾ ಇದ್ವಿ. ಈಗಿನ ಸಬ್ಜೆಕ್ಟ್ ಅಂತಂದರೆ ಮಾರಲ್ಲು ಸೈನ್ಸ್ ಇರುತ್ತೆ, ಇತರೆ ಚಟುವಟಿಕೆಗಳಿರುತ್ತೆ. ಎಲ್ಲ ಥರದ ಇದನ್ನು ಮಕ್ಕಳಿಗೆ ಕಲಿಸುವ ಒಂದು ಪದ್ಧತಿಯನ್ನು ಉತ್ತಮವಾಗಿ ಮಾಡ್ಕೊಂಡಿದ್ದಾರೆ. ಆ ಪದ್ಧತಿಯಿಂದ ಮಕ್ಕಳು ಚೆನ್ನಾಗಿ ಕಲಿತವೆ. ಆಮೇಲೆ ಈಗಿನ ಮಕ್ಕಳು ಹೆಚ್ಚು ಬುದ್ಧಿವಂತರಿರ್ತಾರೆ. ಆಗಿನ ಕಾಲದಲ್ಲಿ ಮಕ್ಕಳು ಅಷ್ಟು ಬುದ್ಧಿಶಾಲಿಯಾಗಿರಲಿಲ್ಲ. ಈಗಿನ ಮಕ್ಕಳು, ಹುಟ್ಟೋ ಮಕ್ಕಳೆಲ್ಲ ಏನು ಮಾಡ್ತವೆ, ಭಾಳ ಬುದ್ಧಿವಂತರಾಗಿ ಇದ್ದಾರೆ. ಅವ್ರು ಏನೇ ಪಾಠ ಹೇಳಲಿ, ಏನೇ ಹೇಳಿದ್ರು ಸರ್ ಚೆಕ್ ಅಂತ ಅವ್ರು ಹಿಡ್ಕೊಂಡು ಅದನ್ನು ಹೇಳುವಂಥ ಶಕ್ತಿಯನ್ನು ಅವ್ರು ಹೊಂದಿರ್ತಾರೆ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥ ನಿವೃತ್ತ ಶಿಕ್ಷಕರಾದ ಶ್ರೀನಿವಾಸ್ ಗೌಡ ಅವರಿಗೆ ನಮ್ಮ ಒಂದು ಈ ಚಾನಲಿಂದ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ವಿ. ದೇವರು ಈಗ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಆಯಸ್ಸು ಆರೋಗ್ಯ ಕೊಟ್ಟು
ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಹಾಗೂ ಎಲ್ಲ ಕ್ಷೇತ್ರದಲ್ಲೂ ಅವ್ರನ್ನ ತೊಡಗಿಸ್ಕೊಳ್ಳಿ ಅಂತ ಅವ್ರಿಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.